ಇದು ಆರ್ಟ್ ಹೆಸರು ಲಿಪನ್ ಆರ್ಟ್ ಅಂತ ಹೇಳಿ. ಗುಜರಾತ್ ಅಲ್ಲಿ ಕಚ್ ಬೇಸ್ಡ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್. ನಾರ್ಮಲಿ ಇದರಲ್ಲಿ ಮಡ್ ಅಂಡ್ ಮಿರರ್ ಮೇನ್ ಇದ್ರಲ್ಲಿ. ನಾನು ಇದರಲ್ಲಿ ಯೂಸ್ ಮಾಡಿ ಲಿಪನ್ ಆರ್ಟ್ ಅಲ್ಲಿ ಇದು ನಮ್ಮ ಕೋಸ್ಟಲ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಆಗಿರೋ ಯಕ್ಷಗಾನನ ಇದರಲ್ಲಿ ಮಾಡಿದ್ದೀನಿ. ಕಲಿಬೇಕಂದ್ರೆ ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ, ಮಕ್ಕಳಾಗುವಾಗ ಜಾಬ್ ಕ್ವಿಟ್ ಮಾಡ್ಬೇಕಾಯ್ತು. ಹಾಗಾಗಿ ಉಳಿದಿರೋ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಇದನ್ನ ನಾನು ಹಾಬಿಯಾಗಿ ತಗೊಂಡಿದ್ದೆ. ಹಾಬಿ ಈಗ ಪ್ರೊಫೆಷನ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಇಂಥ ಒಂದು ಆರ್ಟ್ಗಳ ಮೇಲೆ ಯುವ ಜನರಿಗೆ ಆಸಕ್ತಿ ಇದೆಯಾ, ಆಸಕ್ತಿ ಕಡಿಮೆ ಆಗ್ತಿದೆಯಾ? ಆಸಕ್ತಿ ಇದೆ. ಫಸ್ಟ್ ಬಂದಾಗ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ, ಫಸ್ಟ್ ಆಫ್ ಆಲ್ ಮಿರರ್. ಎಲ್ಲರೂ ಏನು ಇದು ಹೇಗೆ ಎಲ್ಲೆಲ್ಲ ಕೇಳ್ತಾರೆ. ಕೆಲವರು ಈಗ ನನಗೆ ಕ್ಲಾಸಸ್ ಕೊಡಿ ಹಾಗೆಲ್ಲ ನನಗೆ ಸುಮಾರು ಜನ ಕಾಂಟ್ಯಾಕ್ಟ್ಸ್ ತಗೊಂಡಿದ್ದಾರೆ. ಪೇಷನ್ಸ್ ಬೇಕು. 2 ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಪೇಷನ್ಸ್ ಬೇಕು. ಹೌದು. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಅನುಷಾ ಅಂತ ಹೇಳಿ. ಮ್ಯಾಮ್, ಈ ಆರ್ಟ್ಗಳೆಲ್ಲ ಮಾಡಿದಿರಿ, ಇದರ ಆರ್ಟ್ ಹೆಸರೇನು, ಇದರ ಹಿಸ್ಟ್ರಿ ಬಗ್ಗೆ? ಇದು ಆರ್ಟ್ ಹೆಸರು ಲಿಪನ್ ಆರ್ಟ್ ಅಂತ ಹೇಳಿ. ಗುಜರಾತ್ ಅಲ್ಲಿ ಕಚ್ ಬೇಸ್ಡ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್. ನಾರ್ಮಲಿ ಇದರಲ್ಲಿ ಮಡ್ ಅಂಡ್ ಮಿರರ್ ಮೇನ್ ಇದ್ರಲ್ಲಿ. ನಾನು ಇದರಲ್ಲಿ ಯೂಸ್ ಮಾಡಿ ಲಿಪನ್ ಆರ್ಟ್ ಅಲ್ಲಿ ಇದು ನಮ್ಮ ಕೋಸ್ಟಲ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಆಗಿರೋ ಯಕ್ಷಗಾನನ ಇದರಲ್ಲಿ ಮಾಡಿದ್ದೀನಿ. ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಇದರಲ್ಲಿ ವೆರೈಟಿ ಇದೆ. ಕಾರ್ ಹ್ಯಾಂಗಿಂಗ್ಸ್ ಇದೆ, ತೋರಣ ಇದೆ, ಕೀ ಹೋಲ್ಡರ್ಸ್ ಇದೆ, ಡೋರ್ ಹ್ಯಾಂಗಿಂಗ್ಸ್ ಇದೆ, ಮತ್ತೆ ವಾಲ್ ಹ್ಯಾಂಗಿಂಗ್ಸ್ ಇದೆ. ಎಲ್ಲಾನು ವೆರೈಟಿ ಇದೆ ಇದರಲ್ಲಿ. ನೀವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ? 3 years ಇಂದ. ಹೇಗೆ ಕಲಿಬೇಕಂತ ಅನಿಸ್ತು? ಯಾಕೆ ಕಲಿಬೇಕಂತ ಅನಿಸ್ತು? ಕಲಿಬೇಕಂದ್ರೆ ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೆ, ಮಕ್ಕಳಾಗುವಾಗ ಜಾಬ್ ಕ್ವಿಟ್ ಮಾಡ್ಬೇಕಾಯ್ತು. ಹಾಗಾಗಿ ಉಳಿದಿರೋ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಇದನ್ನ ನಾನು ಹಾಬಿಯಾಗಿ ತಗೊಂಡಿದ್ದೆ. ಹಾಬಿ ಈಗ ಪ್ರೊಫೆಷನ್ ಆಗಿದೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈ ಇಂಥ ಒಂದು ಆರ್ಟ್ಗಳ ಮೇಲೆ ಯುವ ಜನರಿಗೆ ಆಸಕ್ತಿ ಇದೆಯಾ, ಆಸಕ್ತಿ ಕಡಿಮೆ ಆಗ್ತಿದೆಯಾ? ಆಸಕ್ತಿ ಇದೆ. ಫಸ್ಟ್ ಬಂದಾಗ ಅಟ್ರಾಕ್ಟಿವ್ ಆಗಿ ಕಾಣುತ್ತಲ್ಲ, ಫಸ್ಟ್ ಆಫ್ ಆಲ್ ಮಿರರ್. ಎಲ್ಲರೂ ಏನು ಇದು ಹೇಗೆ ಎಲ್ಲೆಲ್ಲ ಕೇಳ್ತಾರೆ. ಕೆಲವರು ಈಗ ನನಗೆ ಕ್ಲಾಸಸ್ ಕೊಡಿ ಹಾಗೆಲ್ಲ ನನಗೆ ಸುಮಾರು ಜನ ಕಾಂಟ್ಯಾಕ್ಟ್ಸ್ ತಗೊಂಡಿದ್ದಾರೆ. ಇನ್ನು ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಂತಾನು ನನಗೆ ಇಷ್ಟ ಇದೆ. ಇದು ಹ್ಯಾಂಡ್ ಮೇಡ್ ಅಂತ ಹೇಳಿದ್ರಿ, ಕೈಯಲ್ಲಿ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇದೆಯಾ, ಅಥವಾ ಕಡಿಮೆ ಮಾಡಿ ಕೊಡಿ ಹಾಗೆ ಅಂತ ಕೇಳಿ? ಹೌದು, ಕಡಿಮೆ ಮಾಡಿ ಕೊಡಿ ಅಂತ ಕೇಳ್ತಾರೆ. ಕೆಲವೊಂದ್ ಕಡೆ ಈಗ ಬಲ್ಕ್ ತಗೊಳ್ಳುವಾಗ ಕಡಿಮೆ ಮಾಡ್ಬೋದು. ಈಗ ಸಿಂಗಲ್ ಪೀಸ್ ತಗೊಳ್ಳುವಾಗ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಕೊಡ್ಲಿಕ್ಕೆ ಮನ್ಸು ಬರಲ್ಲ. ಯಾಕೆಂದ್ರೆ ನಾವು ಅಷ್ಟು ಎಫರ್ಟ್ ಹಾಕಿರ್ತೇವೆ. ಹೌದು. ಒಟ್ಟಾಗಿ ಈ ಕಲೆ ಮತ್ತು ನೀವು ಇದನ್ನು ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಏನಂತ ಅನಿಸ್ತದೆ? ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾವುದೋ ಒಂದು ಟ್ರೆಡಿಷನಲ್ ಆರ್ಟ್ ಫಾರ್ಮ್ ನಾನು ಎಲ್ಲರಿಗೂ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಕೂಡ ಇದೆ. ನೀವು ಯಾರಿಂದ ಕಲ್ತ್ರಿ? ನಾನು ಆನ್ಲೈನ್ ಅಲ್ಲಿ. ಹೌದು. ಈಗ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಒಳ್ಳೇದಿದೆ. ಎಸ್ಪೆಷಲಿ ಇಲ್ಲಿ ಇದಕ್ಕೆ ಮೇನ್ ಯಕ್ಷಗಾನದ್ದು ಜಾಸ್ತಿ ಎಲ್ಲರೂ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಮಾಡಿದ್ದು ಓನ್ಲಿ ವಾಲ್ ಹ್ಯಾಂಗಿಂಗ್. ನಮ್ಗೀಗ ಕೆಲವರು ನೆಕ್ಸ್ಟ್ ಬಂದ್ರು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಕೊಡಿ, ಇದು ಕೀ ಚೈನ್ಸ್ ಕೊಡಿ, ಹಾಗೆ ವೆರೈಟಿ. ಈಗ ಕೀ ಹೋಲ್ಡರ್ಸ್ ಕೂಡ ಕೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಚೇಂಜಸ್ ಮಾಡಬೇಕು. ಈಗ ಕೆಲವೊಂದು ಒಂದೊಂದು ಕೀ ಪಂಚಿಗೆ ಅಥವಾ ಒಂದೊಂದು ಈ ತರದ್ದು ಮ್ಯಾಗ್ನೆಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ? 4 to 5 hours ಒಂದು ಪೀಸಿಗೆ. ಅಷ್ಟು ಟೈಮ್? ಎಸ್, 4 to 5 hours ಕೂರ್ಬೇಕಾಗ್ತದೆ. ಅಷ್ಟು ಪೇಷನ್ಸ್ ಬೇಕಂತ? ಹೌದು, ಪೇಷನ್ಸ್ ಬೇಕು. 2 ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಪೇಷನ್ಸ್ ಬೇಕು. ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.